ನಾನಿಲ್ಲಿ ಆ ಅವಳ ಮನೆಯಿಂದ ಆಚೆಗೆ ಹಾಕದ ಹಂಗೆ ಇವಳಿಕ್ಕೊಂಡು ಅಂತೇಳಿ ನಾನು ಯೋಚನೆ ಮಾಡ್ತಿದ್ರೆ ಈ ಮುದೇವಿ ನೋಡಿದ್ರೆ ಅವಳ ಜೊತೆಗೆ ಓಡಾಡ್ತೈತಿ. ಆಸ್ತಿನೆಲ್ಲ ನಾನು ನಿನಗೆ ಬರಂಗ್ ಮಾಡ್ತೀನಿ ಕಣೆ. ಅಡಿಕೆ ತೋಟ ತೆಂಗಿನ ತೋಟ ಎಲ್ಲ ಐತೆ. ಅವಳು ಹೆಂಗಾದ್ರೂ ಮಾಡಿ ಈ ಮನೆಯಿಂದ ಓಡಿಸೋ ಅಂತ ಕೆಲಸ ಮಾಡು. ಎಲ್ಲರ ಇದ್ರ ಮನ್ಸಲ್ಲೂ ಅವಳ ಬಗ್ಗೆ ಕೆಟ್ಟದ್ದು ಅಂತ ಅನ್ನಿಸ್ಬೇಕು. ಆ ಮೂದೇವಿನ ಎಲ್ಲರೂ ಉಗಿಬೇಕು. ನನ್ನ ಗಂಡ, ನನ್ನ ಮಗ, ನಮ್ಮತ್ತೆ ಎಲ್ಲರೂ ಉಗಿದು ಅವಳಿಗೇನೆ ಅವಮಾನ ಆಗಿ ಈ ಮನೆಗೆ ಇರಕ್ಕಾಗಲ್ಲಪ್ಪ, ನನಗೆ ಹಿಂಸೆ ಆಗ್ತೈತಿ ಅಂತ ಬಿಟ್ಟು ಓಡೋಗಂಗ್ ಮಾಡಿ ಅಂತ ನಾನು ಮಂಜಿಗೆ ಹೇಳ್ತಿದ್ರೆ ಈ ಮುದೇವಿ ಮುಂಡೆದು ಅವಳ ಜೊತೆಗೇನೆ ಸೊಪ್ಪು ಕಿತ್ಕೊ ಬರ್ತೀನಿ ಕಣತ್ತೆ ಅಂತ ಅಲ್ಕಿಸ್ಕೊಂಡು ಮಾತಾಡ್ಕೊಂಡು ಹೋಗುತ್ತೆ. ನನಗೆ ಅದನ್ನೆಲ್ಲ ನೋಡಿ ಹಂಗೇನೆ ಮೊಟ್ಟೆ ಎಲ್ಲ ಉರ್ದು ಹೋಯ್ತು. ನಾನು ಮದುವೆ ಮಾಡ್ಕೊಂಡ್ ಬಂದಿದ್ದು ಯಾಕೆ? ನನ್ನ ಕಾರ್ಯ ಸಾಧಿಸ್ಕೊಂಬಕ್ಕೆ. ಇಲ್ದಿದ್ರೆ ಆ ಪೆತ್ತನಿಗೆ ನಾನೆಲ್ಲಿ ಮದುವೆ ಮಾಡ್ತಿದ್ದೆ? ನಾನು ಮದುವೆನೇ ಮಾಡ್ತಾ ಇರ್ಲಿಲ್ಲ. ತಲೆ ಕೆಡಿಸ್ಕೊಂಡು ನನಗೇನಾಗಬೇಕಾಗಿತ್ತು? ಅವನಿಗೆ ಮದುವೆ ಮಾಡಿರೋ ಒಂದೇ ಬಿಟ್ಟರು ಒಂದೇ ಅಂತ ಸುಮ್ಮನಾಗಿದ್ದೆ. ಏನು ಅವ್ನು ಮದುವೆ ಮಾಡೋದ್ರಿಂದ ನನಗೆ ಅನುಕೂಲ ಆಗುತ್ತಲ್ಲ ಅಂತ ಹೇಳಿ ಮದುವೆ ಮಾಡಿದ್ರೆ ಅದು ನನಗೇನೆ ಉಲ್ಟಾ ಪಲ್ಟಾ ಹೊಡಿಯಂಗೆ ಕಾಣುತ್ತೆ ಈ ಮೂದೇವಿಯಿಂದ. ಯಮ್ಮೋಯ್ ಯಮ್ಮೋಯ್, ಏನೋ ಏನ್ ಸಾಲ್ದ ನಿನಗೆ? ಅದ್ಯಾಕೆ ಹಂಗ್ ಬಡ್ಕೊಂತ ಇದೆಯಾ? ಎಮ್ಮೋ ಎಮ್ಮೋ ಎಂತಾನ? ಮಂಜಿ ಎಲ್ಲಿಗೆ ಹೋದ್ಲಮ್ಮ? ಕಾಣಿಸ್ತಾ ಇಲ್ಲ ಮನೆಗೆ. ಯಾವಾಗಲೇ ಒಂದ್ಸರಿ ಬಂದಿದ್ದೆ, ಯಾರೂ ಇರಲಿಲ್ಲ. ಅಜ್ಜಿ ಇತ್ತು, ಅಜ್ಜಿ ಎಲ್ಗೆ ಹೋಗ್ತೀನಿ ಅಂತ ಹೋತು. ನೀನು ಬಂದಿದ್ಯಾ ಇವಾಗ? ನೀನು ಹೊಲ್ತಕ್ಕೆ ಹೋಗಿದ್ದಲ್ಲ, ನೀನು ಎಳ್ನೀರು ಕೀಳ್ಸ್ಕೊ ಬರಲಿಲ್ಲ ಯಮ್ಮ? ಕಿತ್ಕೊ ಬರ್ಬೇಕು ತಾನೆ? ನನಗೊಂದು, ಮಂಜಿಗೊಂದು, ಅತ್ತಿಗೆಗೊಂದು, ಎಲ್ಲರಿಗೂ ಒಂದೊಂದ. ನಾನೇನು ಈ ಮನೆ ಹಾಳು ನೋಡು, ಎಲ್ಲರಿಗೂ ಕಿತ್ತು ಓದ್ಕೊಂಬಂದು ಕೊಡ್ತೀನಿ. ಹೋಗ್ಬೇಕು ಅಂದ್ರೆ ಕುಡ್ದು ಬರ ಹೋಗಿ. ನಿನ್ ಗಂಡಸಲ್ವೇ ಮರ ಹತ್ತಿ ಕಿತ್ಕೊಂಬ. ಎಂದೆಂದೂ ಅಮ್ಮಯ್ಯ ಅಂತ ಯಾತೋ ತಂದಿದ್ದು ನೋಡ್ಲಿಲ್ಲ. ಇವನಿಗೆ ಮಾತ್ರ ನಾನು ಎಲ್ಲ ತಂದ್ಕೊಡ್ಬೇಕು ಮುಂದಕ್ಕೆ. ಅದ್ಯಾಕಮ್ಮ ಹಂಗಾಡ್ತಾ ಇದೆಯಾ? ಒಳ್ಳೆ ಏನೇನೋ ಮಾತಾಡ್ತೀಯ, ನಾನೇನೋ ಹೇಳಿರೆ. ಹೋಗು ಹೋಗ ಸುಮ್ಮನೆ ಅಂತ ಮಾತಾಡಬೇಡ ನೀನು. ಇವ ಅಮ್ಮ ಹೆಂಗೆ ಮಾತಾಡುತ್ತೆ, ಹೆಂಗೆ ಬೈತೈತಿ. ಹಾ ಮದುವೆ ಆಗತಕ್ಕನ ಸುಂದ್ರ, ನೀನು ಬುದ್ಧಿವಂತ, ಹಂಗೆ ಹಿಂಗೆ ಅಂತ ಹೊಗಳುತ್ತಿದ್ದೆ. ಇವಾಗ ಯಾಕೆ ಬೈತಾ ಇದೀಯಾ? ಏನಾಗೈತೆ ನಿನಗೆ? ಏನೂ ಆಗಿಲ್ಲ. ನೀನು ಹೋಗಿದ್ರಿ ಇವಾಗ ನನಗೆ ಹುಚ್ಚಿಡಿಯುತ್ತೆ. ಹುಚ್ಚಿಡ್ದು ನಿನ್ನ ಯಾತನ್ ತಗೊಂಡು ಬಿಡ್ಬಿಡ್ತೀನಿ. ಸುಮ್ಮನೆ ಹೋಗತ್ ಕಲ್ತ್ಕ. ಆಯ್ತು ಬಿಡು, ಯಾಕೆ ಹಂಗಾಡ್ತೀಯ? ಒಳ್ಳೆ ಹೋಗ್ತೀನಿ. ಬರ್ಲಿಲ್ವಲ್ಲಪ್ಪ, 5 ಗಂಟೆ ಆಯ್ತು. ಇವೆರಡನ್ನು ಹೊಲ್ತಕ್ಕೆ ಹೋದವು. ಅಲ್ಲಿ ಏನೇನು ಹುಚ್ಚು ಕೊಡ್ತಾಳು, ಏನು ಕತ್ತೀಯೋ? ಇವಳ ಜೊತೆಗೆ ಸೇರಿದ್ರೆ ಮುಗೀತು ಗೋವಿಂದ. ಇಬ್ರು ಏನಾರ ಜೊತೆ ಆದ್ರೆ ನನಗೆ ಉಳಿಗಾಲ ಇರಲ್ಲ ಈ ಮನೆಯಾಗೆ. ಈ ಬರ್ಲಿರೋ ಮಂಜಿ ಸರಿಯಾಗಿ ಹೇಳ್ತೀನಿ ಅವಳಿಗೆ. ಸೊಪ್ಪು ಒಳ್ಳೆ ಸಕ್ಕತ್ತಾಗಿತ್ತು. ಹೊಲ್ತಾಗೆ ನಾನು ಮಂಜಿ ಹೋಗಿದ್ ಕೆತ್ತ ಮಸ್ತ ಕಿತ್ಕೊಂಬಂದ್ವಿ. ಅತ್ತೆ ಅತ್ತೆ, ಯಾಕೆ ನಿಂತ್ಕೊಂಡಿದ್ದೀರಾ? ಕುತ್ಕೊಳ್ರಿ. ನಿಂತ್ಕೊಂಡು ಯಾಕೆ ಕಾಲ್ ನೋವು ಮಾಡ್ಕೊಂತೀರಾ? ಕುತ್ಕೊಳ್ರಿ ಆರಾಮಾಗಿ. ಸೊಪ್ಪು ಕಿತ್ಕೊಂಬಂದಿದ್ದೀವಿ. ಸೊಪ್ಪಿನ ಸಾರು ಮಾಡ್ತೀನಿ, ಬಿಸಿ ಬಿಸಿ ಮುದ್ದೆ ಕಟ್ತೀನಿ. ಉಂಬಿ ಅಂತೆ. ಎಲ್ಲೇ ಅವಳು? ಎಲ್ಗೋದ್ಲ ಅವಳು? ಒಬ್ಳೆ ಬರ್ತಾ ಇದೀಯಾ? ಯಾರತ್ತೆ? ನಿನ್ ಜೊತೆಗೆ ಬಂದಿದ್ಲಲ್ಲ ಮಂಜಿ, ಅವಳು ಯಾರು ಅಂತ ಕೇಳ್ತಾಳೆ. ನಾನು ಎಲ್ಲ ಗೊತ್ತಿದ್ರು ನಾಟಕ ಮಾಡ್ತಾಳೆ. ಎಲ್ಲೇ ಮಂಜಿ? ಅಯ್ಯೋ ಮಂಜಿನ ತರಕಾರಿ ಇರ್ಲಿಲ್ಲ, ಒಂದೆರಡು ಬದನೆಕಾಯಿ ಟಮಟೆ ಹಣ್ಣು ಇರ್ಲಿಲ್ವಲ್ಲ, ಅದಕ್ಕೆ ಸೊಪ್ಪೆಲ್ಲ ಇಕ್ಕಿ ಸೊಪ್ಪು ಮಾಡೋಣ. ತರಕಾರಿ ಇರ್ಲಿಲ್ಲ, ತಾಂಬರಕ್ಕೆ ತರಕಾರಿ ಅಂಗಡಿಗೆ ಹೋಗಿ ಒಂದಿಟ ಅಂತಂದೆ. ಓದ್ಲು ತಾಂಬತ್ತೀನಿ ಅಂತಾನೆ. ನಾನು ಹಂಗೆ ಸೊಪ್ಪೆಲ್ಲ ತೊಳೆದು ಮಸ್ಕಾಯಿ ಉಳ್ಸೊಪ್ಪು ಮಾಡೋಣ ಅಂತಾನೆ. ಚೆನ್ನಾಗಿರುತ್ತೆ ಮಸ್ಸೊಪ್ಪು ಮಾಡಿದ್ರೆ ಅಲ್ವಾ ಅತ್ತೆ? ನಿಮ್ಗೆ ಇಷ್ಟ ಅಲ್ವಾ ಮಸ್ಸೊಪ್ಪು ಅಂದ್ರೆ? ಹೊಲದ ಸೊಪ್ಪು ಕಿತ್ಕೊಂಬಂದು ಮಾಡು ಅಂತ ಅವಾಗ ಹೇಳ್ತಿದ್ದಲ್ಲ. ಕಿತ್ಕೊಂಬಂದಿದೀವಿ ಅತ್ತ ನಾನು ಮಂಜಿನ ಸೇರ್ಕೊಂಡು. ಎಷ್ಟು ತಿಂತೀರಾ ತಿನ್ರಿ ಚೆನ್ನಾಗಿ. ಸೊಪ್ಪು ತಿಂಬದಂಗಿರ್ಲಿ. ಅವಳು ಯಾಕೆ ಕಳಿಸ್ತೆ? ನಾನು ಅವತ್ತಾಗ ಏನೋ ಮಾತಾಡ್ಬೇಕಾಗಿತ್ತು. ಏನತ್ತಿ ಮಾತಾಡ್ಬೇಕು? ಏನ್ ಮಾತಾಡ್ಬೇಕು? ಮನೆಗೆ ಬತ್ತಾಳೆ ಇರ್ರಿ, ಅದಕ್ಕೆ ಯಾಕೆ ಎರಡು ಕಾಲ ಮೇಲೆ ನಿಂತ್ಕೊಂಡು ಮಾತಾಡ್ಬೇಕು ಅಂತಿರಲ್ಲ. ಏನ್ ಅವಳೇನು ಇವತ್ತು ಹೊಸ್ತಾಗ ಬರ್ತಿದ್ದಲ್ಲ ಮನೆಗೆ ಬತ್ತಾಳ್ತಾನೆ, ಎಲ್ಗೂ ಹೋಗಲ್ಲ. ಮಾತಾಡಿನಂತೆ ಕುತ್ಕೊಳ್ರಿ ಆರಾಮಾಗಿ. ಯಾಕೆ ಬಿಪಿ ಜಾಸ್ತಿ ಮಾಡ್ಕೊಂತೀರಾ? ಏನಾಯ್ತು? ಏನೂ ಇಲ್ಲ, ನೀನು ಹೋಗು. ಸಾರು ಮಾಡ್ಬೇಕು ಅಂದಲ್ಲ, ಮಾಡೋಗಿ ಹೋಗಿ. ಇಲ್ಲಿ ಮಾತಾಡ್ಬೇಡ ಸುಮ್ಮನೆ. ನಿಮ್ಗೊಂದು ವಿಷಯ ಹೇಳ್ಬೇಕು ಇರ್ರಿ. ಸೊಪ್ಪು ತಗೊಂಡೋಗಿ ತೊಳೆದು ಒಲೆ ಮೇಕೆ ಇಕ್ಕಿ ಬರ್ತೀನಿ. ವಿಷಯನ? ಏನೇ ಅದು? ಒಂದು 5 ನಿಮಿಷ ಇರ್ರಿ ಅತ್ತೆ, ಬರ್ತೀನಿ. ಏನೋ ವಿಷಯ ಅಲ್ಲಲ್ಲೋ ಈ ಮೂದೇವಿ. ಏನು ವಿಷಯ ಇರ್ಬೋದು? ಮಂಜು ಏನಾನ ಹೇಳ್ಬಿಟ್ಲ ಎಲ್ಲನ? ನಾನು ಅವಳಿಗೆ ಮದುವೆ ಮುಂಚೆ ಏನು ಹೇಳ್ಕೊಟ್ಟಿದ್ದೆ, ಏನು ಎತ್ತ ಅಂತ ಎಲ್ಲ ಹೇಳ್ಬಿಟ್ಲ. ಏನಪ್ಪ ಇದ್ರು ಇರ್ಬೋದು. ಈ ಮಾಟಗಾತಿ ಇವಳು ಏನಾನ ಮರಳು ಮಾಡಿ ವಿಷಯ ಎಲ್ಲ ಬಾಯಿ ಬಿಡಿಸ್ಬಿಡ್ತಾಳೆ. ಮಂಜು ಅನ್ನೋದು ದಡ್ಡ ಮುಂಡ್ಯಕ್ಕೆ ಅರ್ಥ ಆಗಲ್ಲ. ನಾನು ತುಂಬ ಬುದ್ಧಿವಂತೆ ಅಂತ ತಿಳ್ಕೊಂಡಿದ್ದೆ ಅವಳನ್ನ. ಹಿಂಗೆ ದಡ್ಡ ಮುಂಡೆ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಬಿಡು. ಅಯ್ಯೋ ಬರಲಿ, ಈ ಮಂಜಿ ಬರಲಿಲ್ವಲ್ಲ, ನನಗೆ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಇವಳು ಬೇರೆ ಏನೋ ತಲೆ ಹುಳ ಬಿಟ್ಲು, ಏನೋ ವಿಷಯ ಹೇಳಬೇಕು ಅಂತಾನೆ. ಏನಿರ್ಬೋದು? ಏನಾದರೂ ಆಗಲಿ ಬಿಡು, ಅವಳಿಗೆ ಯಾಕೆ ನಾನು ಹೆದರಿಕೆ ಮಾಡ. ಅತ್ತೆ ಅಯ್ಯೋ ನಿನ್ ಬಾಯಿಗಿಷ್ಟು ಏನಿದು ಹಿಂಗೆ ಎದುರ್ತೀಯ? ಹಿಂದೆ ಬಂದು ನಿಂತ್ಕೊಂಡು ಯಪ್ಪ ನನಗೆ ಎದೇನೆ ನೋಡ್ದಂಗಾತಲ್ಲಿ. ಏ
ಸುಮ್ನೆ ತಮಾಷೆ ಮಾಡಿದತ್ತೆ. ನೀವ್ ಹೆಂಗ್ ಎದ್ರಕಂತೀರಾ ಅಂತ ನೋಡೋಣ ಅಂತ ಅಷ್ಟೇ. ಭಯ ಬಿದ್ಬಿಟ್ರಲ್ಲ ಅತ್ತೆ. ನಾನೇ ಯಾಕೆ ಭಯ ಬಿಡೋಣ? ಅಷ್ಟೇ ನೋಡಿ ಇವಾಗ. ಏನೋ ವಿಷಯ ಹೇಳ್ತೀನಿ ಅಂದ್ರೆ ಏನದು? ಅತ್ತೆ ನಿಮ್ ತವ್ರ ಮನೆ ವಿಷಯ. ಅದೇ ವಿಷಯನೇ. ಏನೋ ಒಂದು ವಿಷಯ ಕೇಳ್ಪಟ್ಟೆ, ಅದು ನಿಮಗ್ ಗೊತ್ತಿಲ್ಲ ಅನ್ಸುತ್ತೆ, ಅದಕ್ಕೆ ಹೇಳೋಣ ಅಂತ. ಏನದು ನನ್ನ ತವ್ರ ಮನೆ ವಿಷಯ? ಏನೂ ಇಲ್ಲ. ಅದು ನಿಮ್ಮ ಅಣ್ಣ ಅಂದ್ರೆ ಸಾವುಕಾರರಿಗೆ ಸಿದ್ದಪ್ಪವ್ರಿಗೆ ಇಬ್ರು ಹೆಂಡ್ತಿರಲ್ವಾ? ಅಯ್ಯೋ ಅದು ಇಡೀ ಜಗತ್ತಿಗೆ ಗೊತ್ತಿರೋದು. ಅದ್ನ್ಯಾಕೆ ಇವಾಗ ಹೇಳ್ತಾ ಇದ್ಯಾ? ಹೇಳೋವರೆಗೂ ಕೇಳಿಸ್ಕೊಳ್ರಿ. ಆಮೇಲೆ ಮುಂದಕ್ಕೆ ಮಾತಾಡಿರಂತೆ. ಅದೇನ್ ಜಲ್ದಿ ಹೇಳು. ಏನು ಇಲ್ಲ ಅತ್ತೆ, ಅದು ಇಬ್ರು ಹೆಂಡ್ತಿರ್ಗುನು ಏನೋ ಭಾಗ ಕೊಟ್ರಂತೆ. ಅದೇ ದೇವಕ್ಕ ಅವ್ರು ಇದಾರಲ್ಲ, ಅವ್ರಿಗೆ ಏನೋ ಭಾಗ ಆಸ್ತಿನ ಹಂಚ್ಕೊಟ್ರಂತೆ. ಈ ವಿಷಯನ ನೆನ್ನೆ ಯಾರೋ ಹೇಳಿದ್ರು. ನಾನು ಎಲ್ಲೋ ಹೋಗಿದ್ನಲ್ಲ ಊರಿಗೆ, ಅವಾಗ ಬಸ್ಸಲ್ಲಿ ನಮ್ಮೂರ ಸಿಕ್ಕಿದ್ರು. ಅವರು ಹಂಗಂತ ಹೇಳಿದ್ರು. ಇಬ್ರು ಹೆಂಡ್ತಿಯರ್ಗುನು ಭಾಗ ಮಾಡ್ಕೊಟ್ರು ಸಾವುಕಾರರು ಪಂಚಾಯತಿಗೆ ಹೋಗಿ ಅಂತಾನೆ ಹೇಳಿದ್ರು. ಪಂಚಾಯತಿ ಕಲೆ ಹಾಕಿದ್ರಂತೆ, ಏನೇನೋ ಮಾತುಕತೆ ಅದು ಇದು ಆಗಿ ಇವಾಗ ಹಂಚ್ಕೊಟ್ಟವ್ರಂತೆ. ಇನ್ನೇನು ಹೆಸರಿ ಮಾಡಿಸ್ಬೇಕು ಅಂತ ಓಡಾಡ್ತಾ ಇದಾರಂತೆ. ಇನ್ನು ಹೆಸರಿಗೆ ಆಗಿಲ್ವಂತೆ, ಏನೋ ಆಗುತ್ತೆ ಈ ವಾರದೊಳಗೆ ಅಂತಾನ ಹೇಳ್ತಾ ಇದ್ರತ್ತೆ. ಈ ವಿಷಯ ನಿಮಗೆ ಗೊತ್ತಿರ್ಲಿಲ್ಲ ಅಲ್ವಾ, ಅದಕ್ಕೆ ಹೇಳ್ದೆ. ನಮ್ಮ ಅಣ್ಣಯ್ಯ ದೇವಮ್ಮನಿಗೆ ಆಸ್ತಿ ಭಾಗ ಕೊಟ್ನ? ಇದನ್ನ ನಂಬಕ್ಕಾಗ್ತಾ ಇಲ್ವಾ? ಇಷ್ಟಕ್ಕೆ ನಮ್ಮ ಅತ್ತಿಗೆ ಒಪ್ಕೋಬೇಕಲ್ಲ ಅದಕ್ಕೆ ಆಸ್ತಿ ಭಾಗ ಕೊಡಕ್ಕೆ. ಇವಳೇನೋ ನನ್ನ ಯಾಮರ್ಸಕ್ಕೆ ಏನೋ ಸುಳ್ಳು ಬೊಗಳ್ತಾ ಇದ್ದಾಳೆ ಅನ್ಸುತ್ತೆ ಈ ಮೂದೇವಿ. ಇವಳು ಮಾತು ನಂಬಕ್ಕಾಗಲ್ಲ. ಅತ್ತೆ ಯಾಕತ್ತೆ ಶಾಕ್ ಹೊಡೆದಿರೋ ಥರ ನಿಂತ್ಕೊಬಿಟ್ರಿ? ನಾನು ಹೇಳೋ ಮಾತಾ ನಂಬಕ್ಕಾಗ್ತಾ ಇಲ್ವಾ ನಿಮಗೆ? ನಂಬಕ್ಕಲ್ಲ, ಅದು ನಿಜಾನೂ ಅಲ್ಲ. ನೀನು ಸುಳ್ಳು ಹೇಳ್ತಾ ಇದೀಯ ಅಂತ ನನಗೆ ಚೆನ್ನಾಗಿ ಗೊತ್ತೈತಿ. ಸುಮ್ಮನೆ ಸುಳ್ಳು ಹೇಳಿ ನನ್ನ ಯಾಮರ್ಸಕ್ಕೆ ಬರಬೇಡ. ನಮ್ಮಣ್ಣ ಯಾಕೆ ಅವಳಿಗೆ ಅಮ್ಮಗೆ ಆಸ್ತಿ ಭಾಗ ಕೊಡ್ತಾನೆ? ಯಾಕೆ ಕೊಡಬೇಕು ಅಂತಾನ? ನೀನ್ ಸುಮ್ಮನೆ ಸುಳ್ಳು ಹೇಳಿ ನನ್ನ ಯಾಮರ್ಸಕ್ ಬರಬೇಡ. ಮುಚ್ಕೊಂಡೋಗಿ ಅದು ಏನೋ ಸಾರು ಮಾಡ್ಬೇಕು ಅಂತ ಸೊಪ್ಪು ತಂದಲ್ಲ, ಸಾರು ಮಾಡೋಗಿ ಹೋಗಿ. ನನ್ನ ತಲೆ ತಿನ್ಬೇಡ ಇಲ್ದೇ ಇರೋದೆಲ್ಲ ಹೇಳ್ಕೊಂಡ್ರು. ಅಯ್ಯೋ ಇಲ್ಲತ್ತೆ, ಇಲ್ದೇ ಇರೋದು ಏನು ಹೇಳ್ತಾ ಇಲ್ಲ, ನಿಜಾನೇ ಹೇಳ್ತಾ ಇದ್ದೀನಿ. ಬೇಕು ಅಂದ್ರೆ ನೀವೇ ಯಾರನ್ನಾದ್ರೂ ಕೇಳಿ ನೋಡ್ರಿ, ಇಲ್ಲ ನೀವೇ ಹೋಗಿ ವಿಚಾರಿಸ್ರಿ. ಭಾಗ ಕೊಟ್ರಂತೆ ಆ ದೇವಕ್ಕರ್ಗುನು. ಇಲ್ಲ ಬಿಡೆ, ನಮ್ಮ ಅದಕ್ಕೆ ಯಾವುದೇ ಕಾರಣಕ್ಕೂ ಒಪ್ಪಲ್ಲ. ಯಾವುದೇ ಕಾರಣಕ್ಕೂ ಒಪ್ಪಲ್ಲ. ಒಂದು ಇಂಚ ಜಾಗನೂ ಅವ್ರಿಗೆ ಸಿಗಕ್ ಬಿಡಲ್ಲ ಅಂತ ನನ್ನ ಹತ್ರನೇ ಹೇಳ. ಅಂತದ್ರಾಗೆ ಭಾಗ ಕೊಟ್ಬಿಡ್ತಾರಂತೆ. ಹೋಗು ನನ್ನ ಕುರಿ ಮಾಡ್ಕೋಬೇಡ, ನೀನ್ ಹೇಳಿದ್ದೆಲ್ಲ ನಂಬಕ್ಕೆ. ಅಯ್ಯೋ ಅತ್ತೆ, ನೀವು ಕುರಿನೂ ಅಲ್ಲ, ನಾನು ಹುಲಿನೂ ಅಲ್ಲ. ನಾನು ಹೇಳೋದು ಸತ್ಯ ಹೇಳ್ತಾ ಇದ್ದೀನಿ. ನಿಜಾನೇ ಆಸ್ತಿನ ಭಾಗ ಮಾಡ್ಕೊಟ್ರಂತೆ. ದೇವರಾಣೆಗೂ ಇದು ಸತ್ಯ. ಏನೇ ಹೇಳ್ತಾ ಇದ್ಯಾ? ನನ್ನ ಕೈಲಂತೂ ನಂಬಕ್ಕಾಗ್ತಾ ಇಲ್ಲ. ನೀನ್ ಏನೇ ದೇವರಾಣೆ ಬಾವರಾಣೆ ಅಂತ ಇಕ್ಕೊಂಡ್ರು ನನ್ನ ಕೈಲಿ ನಂಬಕ್ಕಾಗಲ್ಲ ಇದನ್ನ. ನೀನ್ ಯಾಕೋ ಸುಳ್ಳು ಹೇಳ್ತಾ ಇದ್ಯಾ ಅಂತ ಅನ್ಸುತ್ತೆ. ಇಲ್ಲ ಅತ್ತೆ, ನಿಜಾನೇ ಹೇಳ್ತಾ ಇದ್ದೀನಿ. ಆಸ್ತಿನ ಭಾಗ ಕೊಟ್ರಂತೆ. ಒಟ್ನಲ್ಲಿ ಇನ್ನೂ ಹೆಸರು ಮಾಡಿಸಿಲ್ವಂತೆ. ಎಷ್ಟು ಕೊಟ್ರು ಏನು ಎತ್ತ ಅಂತ ಗೊತ್ತಿಲ್ಲ ನನಗೆ. ಹೌದಾ? ಎಷ್ಟು ಕೊಟ್ರಿ ಹಂಗಾದ್ರೆ? ನನಗೆ ಯಾಕೋ ನಿನ್ನ ಮಾತು ಮೇಲೆ ನಂಬಿಕೆನೂ ಇಲ್ಲ. ಒಂದು ಕಡೆಗೆ ಇದ್ರೂ ಇರ್ಬೋದಾ ಅಂತ ಅನ್ಸುತ್ತೆ. ಅಯ್ಯೋ ಅಯ್ಯೋ ಅಯ್ಯೋ, ಹಂಗೇನಾದ್ರೂ ಆದ್ರೆ ಏನೂ ಇಲ್ಲ. ಏನಾಯ್ತತ್ತೆ? ಶ್ರೀದೇವಿ ಹೇಳು ನೀನು, ಸುಮ್ಮನೆ ನನ್ನ ತಲೆಗೆ ಹುಳ ಬಿಡ್ಬೇಡ. ನಮ್ಮ ಅದಕ್ಕೆ ಯಾವುದೇ ಕಾರಣಕ್ಕೂ ಒಪ್ಕೊಂಡಿರಲ್ಲ. ಎಷ್ಟು ಕೊಟ್ರಂತೆ ಇಷ್ಟಕ್ಕೂ ಆಸ್ತಿನ? ಅರ್ಧ ಭಾಗ ಕೊಟ್ರ? ಅರ್ಧ ಭಾಗ ಕೊಟ್ಟಿರ್ಬೋದು. ಇಬ್ರು ಹೆಂಡ್ತಿರಲ್ವಾ, ಇಬ್ರಿಗೂ ಸಮ ಬರುತ್ತೆ. ಆಮೇಲೆ ಅರ್ಧ ಆಸ್ತಿನೇ ಭಾಗ ಹಂಚ್ಕೊಟ್ಟಿರ್ತಾರೆ. ನನಗೆ ಸರಿಯಾಗಿ ಅವ್ರು ಹೇಳಿಲ್ಲ. ಒಟ್ಟಿನಲ್ಲಿ ಸಾವುಕಾರರು ಅವ್ರ ಹೆಂಡತಿಗೆ ದೇವಮ್ಮರ್ಗು ಆಸ್ತಿನ ಭಾಗ ಕೊಟ್ಟರು ಅಂತ ಹೇಳಿದ್ರೆ ಅಷ್ಟೇ. ನಾನು ಊರಿಗೆ ಬಂತು, ನಾನು ಇಳ್ಕೊಂಡು ಅದೇ ಬಂದೆ. ಅರ್ಧ ಭಾಗ ಕೊಟ್ಟಿರ್ಬೋದು ಅತ್ತೆ. ಅಕ್ಕ ತರಕಾರಿ ತಂದಿದ್ದೀನಿ. ಹೌದಾ? ತಂಬೈಲಿ. ಸರಿ ಕೊಡು, ನಾನು ತರಕಾರಿ ಎಲ್ಲ ಹಚ್ತೀನಿ. ಅತ್ತೆ ನಿನ್ನ ಹತ್ರ ಏನೋ ಮಾತಾಡ್ಬೇಕಂತ, ಏನೋ ಮಾತಾಡು, ನಾನು ಹೋಗಿ ಸಾರು ಮಾಡ್ತೀನಿ. ಏನತ್ತೆ? ಅಯ್ಯೋ ಏನಿದು, ನಮ್ಮ ಅಣ್ಣ ಆಸ್ತಿ ಭಾಗ ಕೊಟ್ಟ, ನಮ್ಮ ಅತ್ತಿಗೆ ಒಪ್ಕೊಂತ ಇರ್ಲಿಲ್ವಲ್ಲ ಅದಕ್ಕೆ. ಇದೇನಿದು ಹಿಂಗಂತ ಅವಳು? ಏನ್ ಹೇಳ್ತಾ ಇದ್ದೀರಾ? ಅಯ್ಯೋ ನನ್ನ ತಲೆ ಕೆಟ್ಟೋದಂಗೆ ಆಗ್ತೈತೆ ಮಂಜಿ. ನನ್ನ ತಲೆ ತಿನ್ಬೇಡ, ಹೋಗಿ ಸುಮ್ಮನೆ ಏನೋ ನನ್ನ ಕೆಲಸ ಇದ್ರೆ ಮಾಡೋಗು. ಅಯ್ಯೋ ಸರಿ ಬಿಡಿ, ನೀವೇ ತಾನು ಏನೋ ಹೇಳ್ಬೇಕು ಅಂದ್ರಂತೆ, ಅದಕ್ಕೆ ನಾನು ಮಾತಾಡ್ತಿದ್ದು. ಅಯ್ಯೋ ಹೋಗತ್ತ, ಏನಪ್ಪ ಇದು ತಲೆ ಕೆಟ್ಟೋದಂಗೆ ಆಗ್ತೈತೆ. ಈಗೇನು ಮಾಡೋದು? ಹೋಗಿ ಕೇಳ್ಕೊಂಬರನ್ವಾ? ನೋಡೋಣ, ಇನ್ನೊಬ್ರನ್ನ ಯಾರನ್ನ ವಿಚಾರಿಸೋಣ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.